ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ರಾಘು ಮತ್ತು ಝಾನ್ಸಿ ಕೊನೆಗೂ ಕೂಡ ಸುಮಿತ್ರಾ ಅವ್ರನ್ನ ಹುಡುಕೇ ಬಿಟ್ರು. ಝಾನ್ಸಿ ತನ್ನ ಅಮ್ಮನ್ನ ನೋಡೇ ಬಿಟ್ಲು. ಇದರ ಜೊತೆಗೆ ಝಾನ್ಸಿ ಅಮ್ಮನ್ನ ಕಾಪಾಡಬೇಕಾಗಿದೆ. ಯಾಕಂದರೆ ಸುಮಿತ್ರಾ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಹಾಗಿದ್ರೆ ಅಮ್ಮನ ಜೀವವನ್ನು ಉಳಿಸ್ಕೊತಾಳ ಝಾನ್ಸಿ? ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ. ರಾಘುಗೆ ಪ್ರಣವ್ ಆಫೀಸ್ ಹತ್ರ ಇರುವುದನ್ನು ನೋಡಿದೆ, ಅನುಮಾನ ಬಂದಿರತ್ತೆ. ಅದೇ ಕಾರಣಕ್ಕೆ ಪ್ರಣವ್ ನನ್ನ ಫಾಲೋ ಮಾಡೋಕ್ಕೆ ಮುಂದಾಗ್ತಾರೆ. ಆ ಟೈಮಲ್ಲಿ ಪ್ರಣವ್ ಸುಮಿತ್ರಾ ಅವರನ್ನು ಎಸ್ಕೇಪ್ ಮಾಡ್ತಿರುವುದನ್ನು ನೋಡಿದಂಥ ರಾಘು ಹೋಗಿದ್ದೆ ಪ್ರಣವ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಕೊನೆಗೂ ಕೂಡ ಪ್ರಣವ್ಗೆ ಹೊಡೆದು ಬಡ್ದು ಮಾಡಿ ಸುಮಿತ್ರಾ ಅವರನ್ನು ಕಾಪಾಡಿ ಅವರನ್ನು ಒಂದು ಜಾಗದಲ್ಲಿ ಕೂರಿಸ್ತಾರೆ. ಅದರ ನಡುವೆ ಸುಮಿತ್ರಾ ಅವರು ಮತ್ತೆ ರಾಘು ಅಲ್ಲಿ ಹೋಗ್ತಿದ್ದಾಗನೇ ಅಲ್ಲಿಂದ ಹೊರಟು ಹೋಗಿರ್ತಾರೆ. ಯಾರು ನನ್ನನ್ನು ಕಾಪಾಡಿದ್ದು ತಿಳ್ಕೊಳಕ್ಕಾಗಿಲ್ವಲ್ಲ ಅಂತ ಅಂದ್ಕೊಂಡೆ ದಾರಿಲಿ ಹೋಗ್ತಾನೆ ಇದ್ದಾರೆ ಸುಮಿತ್ರಾ ಅವರು. ಇದರ ನಡುವೆ ತುಳಸಿ ಅವರು ತಮ್ಮ ಮಗ ಅಂತ ಗೊತ್ತಿಲ್ಲದೆ ಸುಮಿತ್ರಾ ಅಂದ್ಕೊಂಡು ಆ ಒಂದು ಮೂಟೆಯಲ್ಲಿದ್ದಂಥ ಪ್ರಣವ್ನ ಹಿಗ್ಗಾಮುಗ್ಗ ಬಾರಿಸ್ತಾರೆ. ನಂತರ ಗೊತ್ತಾಗುತ್ತೆ ಅದು ಪ್ರಣವ್ ಅಂತ. ಈಗ ಬಂದೆ ನೀನಿಲ್ಲಿ, ಸುಮಿತ್ರಾ ಎಲ್ಲಿ ಹೋದ್ಲು, ಏನಾಯಿತು, ಯಾರು ನಿನಗೆ ಈ ರೀತಿ ಮಾಡಿದ್ದು ಅಂತ ತುಳಸಿ ಅವರು ಹೇಳಿದಾಗ ನಡೆದಂಥ ಎಲ್ಲ ಸತ್ಯವನ್ನು ಕೂಡ ಪ್ರಣವ್ ತುಳಸಿ ಅವರಿಗೆ ತಿಳಿಸ್ತಾರೆ. ಯಾರದು ಲವ್ ಮ್ಯಾನ್, ಯಾರದು ಮಾಸ್ ಮ್ಯಾನ್, ಪ್ರತಿ ಬಾರಿ ಬಂದು ಎಲ್ಲದಕ್ಕೂ ಕೂಡ ಅಡ್ಡಿಪಡಿಸ್ತಿದ್ದಾನಲ್ಲ, ಜಾನ್ಸಿನ ಕಾಪಾಡ್ತಿದ್ದಾನಲ್ಲ, ಈಗ ಸುಮಿತ್ರಾನು ಕಾಪಾಡ್ಕೊಂಡಲ್ಲ, ಏನು ಮಾಡೋದು ಅಂತ ಅಂದ್ಕೊಂಡು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಜೊತೆ ಮೊದಲು ಮನೆಗೆ ಹೋಗಬೇಕು ಅಂತ ಹೇಳಿದ್ದೆ ತನ್ನ ತಂದೆ ಹತ್ರ ಬಂದು ಇಲ್ಲಿ ನಿನ್ನ ಸೊಸೆ ಸುಮಿತ್ರಾನ ಹೇಗೆ ಹೊಡಿತಿದ್ದೀನಿ ನೋಡು ಅಂತ ಹೇಳಿ ಮಗನಿಗೆ ಹೊಡಿತಿದ್ದಂಥ ವಿಡಿಯೋವನ್ನು ಸುಮಿತ್ರಾಗೆ ಅಂತ ತೋರಿಸ್ತಾರೆ. ಸುಮಿತ್ರಾ ಅವ್ರ ವಾಯ್ಸನ್ನು ಆ್ಯಡ್ ಮಾಡಿರ್ತಾರೆ. ಇದರಿಂದ ಕಂಗಾಲಾಗ್ತಾರೆ ಸಂಪತ್ ಕುಮಾರ್ ಅವರು. ನೋಡುವಪ್ಪ, ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ನೀನು ಸತ್ತೊಪ್ಪಿಸ್ತೀಯೋ ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಚಾನ್ಸಿ ನನ್ನ ಮಗನ ಜೊತೆ ಮದುವೆ ಆಗಬೇಕು. ಇನ್ನು 10 ದಿನ ಟೈಮ್ ಕೊಟ್ಟಿದ್ದೆ, ಆಲ್ರೆಡಿ 7 ದಿನ ಮುಗ್ದಿದೆ, ಇನ್ನು 3 ದಿನ ಬಾಕಿ ಇದೆ. ಇನ್ನು 1 ದಿನ 3 ದಿನದಲ್ಲಿ ನೀನು ಮಾಡಲಿಲ್ಲ ಅಂದರೆ 11ನೇ ದಿನಕ್ಕೆ ನಿನ್ನ ಸೊಸೆ ತಿಥಿ ಆಗತ್ತೆ ಅಂತ ಕೂಡ ಹೇಳಿಬಿಡ್ತಾರೆ ತುಳಸಿ ಅವರು. ಇದರಿಂದಾಗಿ ನಿಜಕ್ಕೂ ಕುಸಿದು ಹೋಗ್ತಾರೆ ಸಂಪತ್ ಕುಮಾರ್ ಅವರು. ದೇವ್ರ ಮುಂದೆ ನಿಂತ್ಕೊಂಡಿದ್ದೆ, ಏನಪ್ಪ ಇದು ಎಂಥ ಪರಿಸ್ಥಿತಿ ಬಂದ್ಬಿಡ್ತು, ನನ್ನ ಮಕ್ಕಳು ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ನಾನು ಚೆನ್ನಾಗಿ ದುಡ್ದೆ, ಹಣ ಸಂಪಾದಿಸಿದೆ, ಇವಾಗ ಕೊನೆ ಗಳಿಗೆಯಲ್ಲಿ ನೆಮ್ಮದಿ ಆಗಿರಬೇಕು ಅಂದ್ಕೊಂಡ್ರೆ ಮಗಳು ನೀನು ಸತ್ರು ಪರವಾಗಿಲ್ಲ, ಆಸ್ತಿ ಬೇಕು ಅಂತದಾಳ. ನಿಜಕ್ಕೂ ನನ್ನ ಸೊಸೆಗೆ ಅವಳಿಗೆ ಏನು ಮಾಡಿಬಿಡ್ತಾಳು ಅಂತ ಗಾಬರಿ ಆಗ್ತದೆ. ನನ್ನ ಮೊಮ್ಮಗಳು ಜೀವನನ ಅವಳಿಗೆ ನಾನು ಕೊಡೋಕ್ಕಾಗ್ತಿಲ್ಲ, ಸಂಕಷ್ಟದ ಪರಿಸ್ಥಿತಿಗೆ ಸಿಕ್ಬಿದ್ದಿದ್ದೇನೆ. ಎಷ್ಟು ಬಾರಿ ಸತ್ತೋಗ್ಬಿಡ್ಬೇಕು ಅಂತಾನೆ ಅನಿಸುತ್ತೆ. ಸತ್ತೋಗ್ಬಿಟ್ರೆ ಏನಾಗತ್ತೆ, ಹಾಳಾಗಿರೋ ಜೀವನನ ಸರಿ ಮಾಡೋಕ್ಕಾಗತ್ತಾ? ಇಲ್ಲ, ಸರಿಪಡಿಸಿ ಸಾಯ್ಬೇಕೇ ಹೊರತು ಎಲ್ಲವನ್ನ ಕೂಡ ಹಿಂಗೆ ಬಿಟ್ಟು ಸತ್ರೆ ಹೇಗೆ ಇಲ್ಲ, ನನ್ನ ನೆಮ್ಮದಿ ಇರೋದಿಲ್ಲ. ಅದೇ ಕಾರಣಕ್ಕೆ ಬದುಕಿದ್ದೇನೆ ದೇವ್ರೆ, ಎಲ್ಲವನ್ನ ಕೂಡ ಸರಿ ಮಾಡು ತಂದೆ, ನನ್ನ ಸೊಸೆ ಸಿಗುವ ಹಾಗೆ ಮಾಡು, ನನ್ನ ಮೊಮ್ಮಗಳು ಬದುಕನ್ನು ಸರಿಪಡಿಸು ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊತಿದ್ದಾರೆ. ಇದ್ದ ಕಡೆ ಪ್ರಣವ್ಗೆ ಮಸಾಜ್ ಮಾಡ್ತಾ ಉಪ್ಪಿನ ಶಾಖ ಕೊಡ್ತಾ, ಏನೋ ಪ್ರಣವ್ ಏನು ಮಾಡ್ಕೊಂಡೆ ನೀನು, ಎಲ್ಲ ಪ್ಲ್ಯಾನ್ ಕೂಡ ಹಾಳಾಯ್ತಲ್ಲ ಅಂತ ಅಮ್ಮ ತುಳಸಿ ಅವರು ಹೇಳ್ತಿದ್ರೆ ನನಗೂ ಕೂಡ ಗೊತ್ತಿರಲಿಲ್ಲ ಮಾಮ್. ನನಗೇನಾದ್ರು ಗೊತ್ತಿತ್ತಾ ಮಾಸ್ಕ್ ಮ್ಯಾನ್ ಲವ್ ಮ್ಯಾನ್ ಬರ್ತಾನೆ ಅಂತ? ಅವ್ನು ಪ್ರತಿ ಬಾರಿ ಬಂದು ಝಾನ್ಸಿಯನ್ನು ಕಾಪಾಡ್ತಾನೆ. ಈಗ ಅವ್ರಮ್ಮನ್ನ ಕಾಪಾಡಿದ್ದಾನೆ. ಅವ್ನಿಗೇನಾದರೂ ವಿಷಯ ಗೊತ್ತಾಗಿ ಈಗ ಝಾನ್ಸಿಗೇನಾದರೂ ಹೋಗಿ ವಿಷಯ ಹೇಳ್ಬಿಟ್ಟಿದ್ರೆ ಏನು ಮಾಡೋದು? ಮೊದಲೇ ಝಾನ್ಸಿಗೆ ಮಾಸ್ಕ್ ಮ್ಯಾನ್ ಲವ್ ಮ್ಯಾನ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಅಂಥದ್ರಲ್ಲಿ ಅವ್ನ ಮಾತನ್ನು ಕೇಳಿ ತಿಳ್ಕೊಂಬಿಟ್ಟು ನಿಜ ಅಂದ್ಕೊಂಡು ಎಲ್ಲ ವಿಷಯ ಗೊತ್ತಾದ್ರೆ ನಮ್ಮ ಕತೆ ಮುಗೀತು ಮಾಮ್ ಅಂತ ಪ್ರಣವ್ ಹೇಳ್ತಿದ್ರೆ, ಇಲ್ಲ ಆ ರೀತಿ ಏನೂ ಕೂಡ ಆಗೋದಿಲ್ಲ. ಯಾಕಂದರೆ ಇಷ್ಟೊತ್ತಿಗೆ ಆಲ್ರೆಡಿ ಝಾನ್ಸಿಗೆ ಏನಾದರೂ ಆ ಲವ್ ಮ್ಯಾನ್ ಹೇಳಿದ್ರೆ ಇಷ್ಟೊತ್ತಿಗೆ ಝಾನ್ಸಿ ಬಂದು ನನ್ನ ಕಥೆಯನ್ನೇ ಮುಗಿಸಿರ್ತಿದ್ಲು. ಆ ರೀತಿ ಆಗಿಲ್ಲ ಅಂದರೆ ಖಂಡಿತ ಅವನು ಆ ವಿಷಯ ಹೇಳಿರೋದಿಲ್ಲ, ಅವಳು ಯಾರು ಅನ್ನೋದು ಕೂಡ ಅವನಿಗೆ ಗೊತ್ತಿರೋದಿಲ್ಲ. ಎಲ್ಲೂ ನೀನು ಆಕೆಯನ್ನು ಅಟ್ಯಾಕ್ ಮಾಡ್ತಿದ್ದದ್ದನ್ನು ನೋಡಿ ಸೇವ್ ಮಾಡಬೇಕು ಅಂತ ಬಂದು ಸೇವ್ ಮಾಡಿದ್ದಾನೆ ಅಂತಾನೆ ಅನಿಸುತ್ತೆ ಅಂತ ತುಳಸಿ ಅವರೇ ಹೇಳಿದಾಗ, ಹೌದು ಮಾಮ್, ನೀನು ಮಾತಾಡ್ತಿರೋದ್ರಲ್ಲೂ ಲಾಜಿಕ್ ಇದೆ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ನಾವು ಹೀಗೆ ಸುಮ್ಮನೆ ಕೂರಬಾರ್ದು, ಮೊದಲು ನಿನ್ನ ಮತ್ತು ಝಾನ್ಸಿ ಮದುವೆ ಮಾಡಲೇಬೇಕು ಅಂತ ಹೇಳಿ ಇಲ್ಲಿ ತುಳಸಿ ಅವರು ಯೋಚನೆ ಮಾಡ್ತಿದ್ದಾರೆ. ಅತ್ತ ಕಡೆ ರಾಘು ತನ್ನ ಮಾಸ್ಕನ್ನು ಬೆಳೆಸ್ಕೊಂಡು ಬಂದ್ಬಿಟ್ಟಿರ್ತಾರೆ. ಅದೇ ಕಾರಣಕ್ಕೆ ರಾಯ್ ಜೊತೆ ಮಾಸ್ಕನ್ನೇ ತೆಗೆದುಕೊಳ್ಳೋದಕ್ಕೆ ಅಂತ ಆಫೀಸಿಗೆ ಬಂದಿದ್ದಾರೆ. ಬಟ್ ಅಷ್ಟರಲ್ಲಿ ಆಲ್ರೆಡಿ ಆ ಮಾಸ್ಕ್ ಝಾನ್ಸಿ ಕೈಗೆ ಸಿಕ್ಕಿದ. ಝಾನ್ಸಿ ಅದನ್ನು ನೋಡಿದ್ದೆ, ಮಾಸ್ಕ್ ಮ್ಯಾನ್ ಇಲ್ಲಿಗೆ ಬಂದಿದ್ದಾನೆ ಅಂದರೆ ಖಂಡಿತವಾಗ್ಲೂ ಕೂಡ CCTVಯಲ್ಲಿ ರೆಕಾರ್ಡ್ ಆಗಿರುತ್ತೆ ಅಂದ್ಕೊಂಡಿದ್ದೆ. CCTV ಫುಟೇಜನ್ನ ನೋಡ್ತಾಳೆ. ಆಗ ರಾಘುವಿಂದ ಮಾಸ್ಕ್ ಬಿದ್ದಿರೋದು ಗೊತ್ತಾಗುತ್ತೆ. ರಾಘುನ ಮಾಸ್ಕ್ ಮ್ಯಾನ್ ಅಂತ ಅಂದ್ಕೊಂಡು ಫುಲ್ ಶಾಕ್ ಆಗಿದ್ದಾಳೆ. ಅದೇ ಟೈಮ್ಗೆ ರಾಘು ಅಲ್ಲಿಗೆ ಬರ್ತಾನೆ. ಕೊನೆಗೂ ಝಾನ್ಸಿಗೆ ಗೊತ್ತಾಗಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಏನಿದು ರಾಘು, ನೀನೇ ಮಾಸ್ಕ್ ಮ್ಯಾನ್ ಅಂತ ಹೇಳಿ ಯಾಕೆ ನನ್ನ ಹತ್ರ ಹೇಳಿಲ್ಲ? ನಾನು ನಿನಗೋಸ್ಕರ ಎಷ್ಟೆಲ್ಲ ಹುಡುಕ್ತಿದ್ದೆ, ಎಷ್ಟೆಲ್ಲ ಪಡ್ತಿದ್ದೆ, ಅಂಥದ್ರಲ್ಲಿ ನನ್ನ ಜೊತೆ ಇಟ್ಕೊಂಡೆ ನೀನು ಮಾಸ್ಕ್ ಮ್ಯಾನ್ ಅಂತ ಹೇಳಿಲ್ವಲ್ಲ? ನನಗೆ ಎಂಥ ಕಷ್ಟ ಸಮಯದಲ್ಲೂ ಕೂಡ ಇರಬೇಕಿದ್ರೆ ನನ್ನ ಜೊತೆಯಲ್ಲಿ ಬಂದು ನಿಂತು ಕಾಪಾಡ್ತಾ ಇದ್ದೆ ನೀನು. ಅದೇ ಮಾಸ್ಕ್ ಮ್ಯಾನ್ ನೀನು ಅಂತ ಗೊತ್ತಾಗಿದ್ರೆ ನಾನು ಎಷ್ಟು ನಿಷ್ಠುರವಾಗಿ ನಿನ್ನ ಜೊತೆ ನಡ್ಕೋತಿದ್ನ ನಾನು. ನಿಜಕ್ಕೂ ನಿನ್ನ ಬಗ್ಗೆ ನನಗೆ ಎಷ್ಟು ಬಾರಿ ಸಾಫ್ಟ್ ಕಾರ್ನರ್ ಇದ್ದರೂ ನಿನ್ನ ಮೇಲಿರೋ ಸಿಟ್ಟಿಗೆ ನಾನು ಅದನ್ನು ತೋರಿಸ್ಕೋತಾ ಇರಲಿಲ್ಲ. ಯಾಕೆ ರೀತಿ ಮಾಡಿದೆ? ನಿನ್ನನ್ನು ನಾನು ಕಂಡು ಹಿಡಿಬೇಕು ಅಂತ ಹೇಳಿ ನಿನ್ನ ಒಂದು ಬೈಕಿನ ನಂಬರನ್ನು ಕೂಡ
ನಾನು ತಿಳ್ಕೊಂಡು ನಿನ್ನನ್ನು ಪತ್ತೆ ಹಚ್ಚಬೇಕು ಅಂತ ರಾಯ್ಗೂ ಕೂಡ ಹೇಳಿದ್ದೆ. ಆದರೆ ನೀವು ಯಾಕೆ ಹೇಳಲಿಲ್ಲ, ಯಾಕೆ ರಾಯ್ ನೀನು ಕೂಡ ಹೇಳಲಿಲ್ಲ ಅಂತ ಹೇಳಿ ಝಾನ್ಸಿ ಪ್ರಶ್ನೆ ಮಾಡ್ತಿದ್ದಾರೆ. ತದನಂತರ ಅದು ಮೇಡಮ್ ಅಂತ ರಾಘು ಮತ್ತು ರಾಯ್ ಹೇಳೋಕೆ ಬರಬೇಕು, ಬಟ್ ಅಷ್ಟರಲ್ಲಿ ನಾನು ಈ ರೀತಿ ಎಲ್ಲ ಮಾತಾಡ್ತೀನಿ ಅಂತ ಅಂದ್ಕೊಂಡ್ಯ ರಾಘು. ನಿನಗೆ ಗೊತ್ತಿತ್ತು ನಾನು ಮಾಸ್ಕ್ ಮ್ಯಾನ್ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇಟ್ಕೊಂಡಿದ್ದೀನಿ, ಅವನನ್ನು ಹುಡ್ಕೋದಕ್ಕೆ ಎಷ್ಟು ಟ್ರೈ ಮಾಡ್ತಿದ್ದೀನಿ ಅಂತ. ಅದೆಲ್ಲ ತಿಳ್ಕೊಂಡು ನಾನೇ ಅಂತ ಹೇಳಿ ನನ್ನ ಮುಂದೆ ಪೋಟ್ರಿ ಮಾಡಬೇಕು ಅನ್ನೋ ಕಾರಣಕ್ಕೆ ಪಕ್ಕದಲ್ಲಿ ಒಂದು ಮಾಸ್ಕ್ ಇಟ್ಕೊಂಡು ಬಂದುಬಿಟ್ಟು ನನ್ನ ಮುಂದೆ ಪೋಟ್ರಿ ಮಾಡಿಬಿಟ್ರೆ ಅದನ್ನು ನಿನ್ನ ಅಂತ ನಾನು ಅಂದ್ಕೊಂಡ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಝಾನ್ಸಿ ಹೇಳ್ತಾರೆ. ಮೇಡಮ್ ಸ್ವಲ್ಪ ನನ್ನ ಮಾತು ಕೇಳಿ, ನಾನು ಬಂದು ನಿಮ್ಮ ಹತ್ರ ನಾನು ಮಾಸ್ಕ್ ಮ್ಯಾನ್ ಅಂತ ಹೇಳದ್ದ, ಸುಮ್ಮನೆ ಯಾಕೆ ರೀತಿ ಸುಳ್ಳು ಏನೇನೋ ಹೇಳ್ತಿದ್ರ, ನನಗೆ ಅಂತ ಯಾವುದೇ ಉದ್ದೇಶ ಇರಲಿಲ್ಲ ಅಂತ ಹೇಳಿ ರಾಘು ಹೇಳ್ತಾರೆ. ತದನಂತರ ಇಂಥ ಕಡೆ ರಾಯ್ ಏನು ಸರ್ ಸಮಯ ಅವಕಾಶ ಸಿಕ್ಕಿತ್ತಲ್ವ, ಹೇಳ್ಬಿಡ್ಬೋದಿತ್ತಲ್ವ ನೀವೇ ಮಾಸ್ಕ್ ಮ್ಯಾನ್ ಅಂತ, ಯಾಕೆ ಹೇಳಲಿಲ್ಲ ಅಂದಾಗ ಇಲ್ಲ ರಾಘು ಇಲ್ಲ ರಾಯ್ ಯಾವುದೇ ಕಾರಣಕ್ಕೂ ಈ ಸಮಯ ಅವ್ರಿಗೆ ಗೊತ್ತಾಗಬಾರ್ದಿತ್ತು. ಖಂಡಿತ ಒಳ್ಳೆ ಕೆಲಸ ಆಯಿತು ಮೇಡಮ್, ಅದನ್ನು ನಮ್ಮದೇ ಇದ್ದಿದ್ದು ಕೂಡ ಒಳ್ಳೆಯದೇ ಆಯಿತು. ಈಗೇನಾದರೂ ಗೊತ್ತಾಗಿದ್ದಿದ್ರೆ ಖಂಡಿತ ತಾತ ಮತ್ತು ಝಾನ್ಸಿಯಿಂದ ಬಿದ್ದಿರೋದು ಯಾರು ಅನ್ನೋ ವಿಷಯ ಗೊತ್ತಾಗ್ತಿರ್ಲಿಲ್ಲ. ಖಂಡಿತ ನಾನು ಈ ಅವತಾರ ತಾಳಿರೋದೆ ಝಾನ್ಸಿ ಮತ್ತು ತಾತನ್ನ ಡೈವರ್ಟ್ ಮಾಡಿ ಯಾರು ತಮ್ಮ ಉದ್ದೇಶವನ್ನು ಸಾಧಿಸ್ಕೊಳ್ಳೋಕೆ ಹೊರಟಿದ್ದಾರೋ ಅವರ ಉದ್ದೇಶವನ್ನು ಉಲ್ಟಾ ಮಾಡಬೇಕು, ಅವರ ಉದ್ದೇಶವನ್ನು ಸ್ಪಾಯ್ಲ್ ಮಾಡಬೇಕು ಅನ್ನೋ ಕಾರಣಕ್ಕೆ. ಅದು ಈ ಒಂದು ಮಾಸ್ಕ್ ಮ್ಯಾನಿಂದ ಮಾತ್ರ ಸಾಧ್ಯ ಆಗತ್ತೆ. ಆ ಉದ್ದೇಶ ಈಡೇರಿದ ಮೇಲೆ ಝಾನ್ಸಿ ಮೇಡಮ್ಗೆ ನಾನು ಯಾರು ಅನ್ನೋ ವಿಷಯ ಗೊತ್ತಾಗಬೇಕು ಅಂತ ಹೇಳಿ ರಾಘು ಹೇಳ್ತಾರೆ. ಇತ್ತ ಕಡೆ ಪಲ್ಲವಿನ ಕರ್ಕೊಂಡು ಅವರ ತಾಯಿ ಮಂಜುಳಾ ಅವರು ಮಿಥುನ್ ಮನೆಗೆ ಹೋಗಿದ್ದಾರೆ. ಆ ಮನೆಗೆ ಹೋಗಿದೆ, ನೋಡಿ ಬಿಲ್ ಇದೆ ತಗೊಳ್ಳಿ, ನಾವು ಮೋಸ ಮಾಡಿಲ್ಲ, ನಾವು ನಿಜವಾಗ್ಲೂ ಎಲ್ಲ ಪರ್ಚೇಸ್ ಮಾಡಿದ ನಿಜ ಅಂತ ಹೇಳ್ತಾರೆ. ಹೌದು ಬಿಲ್ ಇದೆ ಎಲ್ಲ ಇದೆ, ಬಟ್ ಚಿನ್ನದ ಒಡವೆಯಲ್ಲಿ ಅಂದಾಗ ಅದೇ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಅಂತ ಮಂಜುಳಾ ಅವರು ಹೇಳಿದಾಗ, ನೋಡಮ್ಮ ಪಲ್ಲವಿ ನಾನೇನಾದರೂ ನೀನು ಒಡವೆ ಬೇಕು ಅಂತ ಇಸ್ಕೊಂಡಿದ್ದ, ನಮ್ಮ ಮನೇಲಿ ಯಾರಾದರೂ ಕೇಳಿದ್ರ ನೀನು ಒಡವೆನ, ಮಿಥುನ್ ಏನಾದರೂ ಸಾಲ ಇದೆ ತೀರಿಸ್ಬೇಕು ಕೊಡು ಅಂತ ಕೇಳಿದ್ನ, ಇಲ್ಲ ಅಲ್ವಾ ಅಂತ ಕೇಳಿದಾಗ ಇಲ್ಲ ಯಾರು ಕೂಡ ನನ್ನ ಒಡವೆ ಇಸ್ಕೊಂಡಿಲ್ಲ ಅಂತ ಹೇಳ್ತಾರೆ. ಅಂದಮೇಲೆ ನಮ್ಮ ಹತ್ರ ಒಡವೆ ಹೇಗೆ ಬರೋಕ್ಕೆ ಸಾಧ್ಯ, ನಾವಂತೂ ಬದಲಾಯಿಸಿಲ್ಲ, ಇದೆಲ್ಲ ಆಗಿರೋದೆ ನಿಮ್ಮ ಮನೆ ಕಡೆಯಿಂದ, ನೀವೇ ಹೇಳಬೇಕು. ನಿಜಕ್ಕೂ ಇದು ಒಡವೆ ಪ್ರಶ್ನೆ ಅಲ್ಲ, ನಂಬಿಕೆ ಪ್ರಶ್ನೆ. ನಾವೇನಾದರೂ ನಿಮ್ಮನ್ನು ಒಡವೆ ಕೇಳಿದ್ರೆ ನೀವೇ ತಾನೇ ಕೊಡ್ತೀನಿ ಅಂತ ಹೇಳಿದ್ದು, ಈ ರೀತಿ ಡೂಪ್ಲಿಕೇಟ್ ಒಡವೆ ಕೊಡೋ ಅವಶ್ಯಕತೆ ಏನಿತ್ತು? ಆಲ್ರೆಡಿ ನನ್ನ ಮಗಳಿಗೆ ನಿಮ್ಮಿಂದ ಮೋಸ ಆಗಿದೆ, ಅಟ್ಲೀಸ್ಟ್ ನಿಮ್ಮ ಮಗಳ ವಿಷಯದಲ್ಲಾದರೂ ಮೋಸ ಮಾಡಬಾರ್ದು ಅಲ್ವೇನ್ರಿ ಮಂಜುಳಾ ಅವರ? ಯಾವುದೇ ಕಾರಣಕ್ಕೂ ಕೂಡ ಒಡವೆ ತರೋ ತನಕ ಬರೋ ಹಾಗಿಲ್ಲ, ನಿಮ್ಮ ಮನೆಯಲ್ಲೇ ಇರಬೇಕು, ಒಡವೆ ಜೊತೆನೇ ನಿಮ್ಮ ಮಗಳು ನಮ್ಮ ಮನೆಗೆ ಬರಬೇಕು. ಇದು ಒಡವೆ ಮ್ಯಾಟರ್ ಅಲ್ಲ, ನಂಬಿಕೆ ಮ್ಯಾಟರು. ನಂಬಿಕೆ ಮುಖ್ಯವಾಗತ್ತೆ ಸಂಬಂಧದಲ್ಲಿ, ಆ ನಂಬಿಕೆನ ನೀವು ಉಳಿಸ್ಕೋಬೇಕಾಗತ್ತಾ ಅಂತ ಹೇಳಿ ಮಂಜುಳಾ ಅವ್ರಿಗೆ ಮಿಥುನ್ ತಾಯಿ ಹೇಳ್ತಿದ್ದಾರೆ. ಈ ಕಡೆ ಪಲ್ಲವಿ ಮತ್ತು ಮಂಜುಳಾ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇದ್ರ ನಡುವೆ ರಾಘು ಮೀಟಿಂಗ್ ಇದೆ ಅಂತ ಹೇಳಿ ಝಾನ್ಸಿನ ಕರ್ಕೊಂಡು ಬರ್ತಿರ್ತಾರೆ. ಅಷ್ಟರಲ್ಲಿ ಜನಗಳು ತುಂಬಿರ್ತಾರೆ, ಏನೋ ಆಕ್ಸಿಡೆಂಟ್ ಆಗಿದೆ ಹೋಗ್ತೀನಿ ಅಂದಾಗ ಮೀಟಿಂಗ್ ಇದೆ ನಡಿ ಅವರೇ ಯಾರು ಕರ್ಕೊಂಡು ಹೋಗ್ತಾರೆ ಅಂತ ಝಾನ್ಸಿ ಹೇಳಿದಾಗ ಅವ್ರು ಯಾರು ಕರ್ಕೊಂಡು ಹೋಗೋದಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಹೋಗ್ತಾರೆ, ಸೆಲ್ಫಿ ತಗೋತಾರೆ, ಇನ್ಯಾರೋ ಆಕ್ಸಿಡೆಂಟ್ ಮಾಡೋರು ಹಿಂದೆ ಹೋಗಿರ್ತಾರೆ, ಇದರಿಂದನೇ ನಮ್ಮ ಎಷ್ಟೋ ಜನ ಸತ್ತೋಗ್ತಿರೋದು. ನಿಮ್ಮ ಮೀಟಿಂಗನ್ನು ಪೋಸ್ಟ್ಪೋನ್ ಮಾಡ್ಕೋಬೋದು ಮೇಡಮ್, ಬಟ್ ಅವರನ್ನು ನಾವೇನಾದ್ರು ಕರ್ಕೊಂಡು ಹೋಗಿಲ್ಲ ಅಂದರೆ ಅವ್ರನ್ನ ಪೋಸ್ಟ್ಮಾರ್ಟಮ್ ಮಾಡಬೇಕಾಗತ್ತೆ. ನೀವು ನನ್ನ ಇವತ್ತು ಏನು ಅಂದ್ಕೊಂಡು ಬೈಕೊಂಡು ಪರವಾಗಿಲ್ಲ, ಸಂಬಳ ಕಟ್ ಮಾಡಿದ್ರೂ ಪರವಾಗಿಲ್ಲ, ನಾನು ಹೋಗಿ ಅವರನ್ನು ಕಾಪಾಡಲೇಬೇಕು ಅಂತ ಹೇಳಿ ರಾಘು ಹೋಗಿದ್ದ. ಕಾಪಾಡೋಕೆ ಮುಂದಾಗ್ತಾರೆ. ಅಲ್ಲಿ ಆಕ್ಸಿಡೆಂಟ್ ಆಗಿರೋದು ಬೇರೆ ಯಾರಿಗೂ ಅಲ್ಲ, ಝಾನ್ಸಿ ತಾಯಿ ಸುಮಿತ್ರಾ ಅವ್ರಿಗೆ. ಆಗ ಇಲ್ಲಿ ಝಾನ್ಸಿ ಅಮ್ಮ ಸುಮಿತ್ರಾ ಅವ್ರನ್ನ ನೋಡಿದ್ದ ರಾಘುಗೆ ಅನ್ಸುತ್ತೆ, ಇವರನ್ನೇ ಅಲ್ವಾ ನಾನು ಪ್ರಣವಿಂದ ಕಾಪಾಡಿದ್ದು ಅಂತ. ತಕ್ಷಣ ಮುಖಕ್ಕೆ ಬಿಳಿ ಬಟ್ಟೆ ಹಾಕ್ಬಿಡ್ತಾರೆ, ತಕ್ಷಣ ಎತ್ಕೊಂಡು ಬರ್ತಾರೆ. ಏನದು ರಾಘು ಅಂದಾಗ ಮೊದಲು ಇವರನ್ನು ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಸೇರಿಸ್ಬೇಕು ಮೇಡಮ್, ನಿಮ್ಮ ಮೀಟಿಂಗ್ ಆಮೇಲೆ ಇಟ್ಕೋಬಹುದು, ಅಮ್ಮನಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಎಲ್ಲೋ ಇರೋರಿಗೆ ಹೆಲ್ಪ್ ಮಾಡೋದಲ್ಲ, ಮೊದಲು ಕಣ್ಮುಂದೆ ಇರೋರಿಗೆ ಹೆಲ್ಪ್ ಮಾಡಿ ಮೇಡಮ್, ಮೊದಲು ಕಾರ್ಡ್ನ ಓಪನ್ ಮಾಡಿ ಅಂದಾಗ ಝಾನ್ಸಿ ಕೂಡ ಓಪನ್ ಮಾಡ್ತಾರೆ. ಮುಖ ನೋಡೋಕೆ ಹೋದಾಗ ಈಗ ಮುಖ ನೋಡ್ದೋದ್ರೆ ಏನಿಲ್ಲ ಮೇಡಮ್, ಮೊದಲು ಅವ್ರಿಗೆ ಟ್ರೀಟ್ಮೆಂಟ್ ಆಗಬೇಕು ಅಂತ ಹೇಳ್ತಾರೆ. ಝಾನ್ಸಿನೇ ತನ್ನ ಅಮ್ಮನ ಪ್ರಾಣ ಉಳಿಸೋದಕ್ಕೆ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾಳೆ. ಕೊನೆಗೂ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ತುಂಬ ಬ್ಲಡ್ ಲಾಸ್ ಆಗಿದೆ, AB ನೆಗೆಟಿವ್, ನಮ್ಮ ಕಡೆ ಸ್ಟಾಕ್ ಇಲ್ಲ ಅಂದಾಗ ಬ್ಲಡ್ ಅರೇಂಜ್ ಆಗಿದೆ ಅಂತ ರಾಘು ಹೇಳ್ತಾರೆ. ಹೇಗೆ ರಾಘು ಎಲ್ಲ ಅರೇಂಜ್ ಆಯಿತು ಅಂತ ಝಾನ್ಸಿ ಕೇಳೋದಕ್ಕೆ, ನಿಮ್ಮದು ಅದೇ ಬ್ಲಡ್ ಅಲ್ವಾ ಮೇಡಮ್, ನೀವೇ ಕೊಡ್ತೀರಾ ಅಂತಾರೆ. ಕೊನೆಗೂ ಕೂಡ ಝಾನ್ಸಿನೇ ಅಮ್ಮನ ಪ್ರಾಣ ಉಳಿಸೋದಕ್ಕೆ ಬ್ಲಡ್ನ ಡೊನೇಟ್ ಮಾಡ್ತಿದ್ದಾರೆ. ಕೊನೆಗೂ ಕೂಡ ಸುಮಿತ್ರಾ ಅವರ ಜೀವ ಉಳಿಸೋದು ಝಾನ್ಸಿನೇ. ಆದರೆ ಇನ್ನೂ ಕೂಡ ಆಕೆ ಗೊತ್ತಿಲ್ಲ ಈಕೆ ನನ್ನ ತಾಯಿನೇ ಅನ್ನೋದು, ಮುಖ ನೋಡಿಲ್ಲ. ಕೊನೆಗೂ ಮುಖ ನೋಡಿದೆ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರ ಝಾನ್ಸಿ ತನ್ನ ತಾಯಿಯನ್ನು. ಆ ಕಡೆ ತುಳಸಿ ಕತೆ ಕೇಳ್ಕತ್ತಂ ನಾಟಕ ಬಂದಾಗತ್ತಾ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡೋದನ್ನು ಮರಿಬೇಡಿ.